ಎಲ್ಲರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು YL ಟ್ಯುಟೋರಿಯಲ್. ಇವತ್ತಿನ ಈ ವಿಡಿಯೋದಲ್ಲಿ ಸೆಕೆಂಡ್ ಸೆಮ್ BCA ಕನ್ನಡ ಸಬ್ಜೆಕ್ಟ್ನಲ್ಲಿ ಸುಕನ್ಯಾ ಕಳಸ ಅವರ ಜ್ಞಾನೋದಯ ಕವನವನ್ನು ಸರಳವಾಗಿ ವಿವರಿಸುತ್ತೇನೆ. ಈ ಕವನವು ಒಂದು ಸಾಮಾನ್ಯ ಪ್ರಯಾಣದ ಅನುಭವದ ಮೂಲಕ ಸಮಾಜದಲ್ಲಿರುವ ಅಜ್ಞಾನ, ಪೂರ್ವಗ್ರಹ ಮತ್ತು ಮಾನವೀಯತೆಯ ನಡುವಿನ ಸಂಘರ್ಷವನ್ನು ಬಹಳ ಸೂಕ್ಷ್ಮವಾಗಿ ಅನಾವರಣಗೊಳಿಸುತ್ತದೆ. ಕವಯಿತ್ರಿ ಬಸ್ನಲ್ಲಿ ಊರಿಗೆ ಹೋಗುತ್ತಿರುವಾಗ ಅವಳ ಪಕ್ಕದಲ್ಲಿ ಒಂದು ಬುರ್ಕಾಧಾರಿ ಮಹಿಳೆ ಬಂದು ಕುಳಿತುಕೊಳ್ಳುತ್ತಾಳೆ. ಆ ಕ್ಷಣದಲ್ಲಿ ಕವಯಿತ್ರಿಯ ಮನಸ್ಸಿನಲ್ಲಿ ಅಸ್ಪಷ್ಟವಾದ ಅಂತರ ಮತ್ತು ಅಸೌಕರ್ಯ ಮೂಡುತ್ತದೆ. ಗೊತ್ತಿಲ್ಲದಂತೆಯೇ ಸರಿದು ಕುಳಿತೆ ಎಂಬ ಹೇಳಿಕೆ ಅವಳ ಮನಸ್ಸಿನಲ್ಲಿರುವ ಅಜ್ಞಾನದಿಂದ ಹುಟ್ಟಿದ ದೂರವಿರುವ ಮನೋಭಾವವನ್ನು ತೋರಿಸುತ್ತದೆ. ಇದು ವ್ಯಕ್ತಿಯ ವೈಯಕ್ತಿಕ ದ್ವೇಷವಲ್ಲ, ಬದಲಾಗಿ ಸಮಾಜದ ಮೂಲಕ ರೂಪುಗೊಂಡ ಪೂರ್ವಗ್ರಹಗಳ ಪ್ರತಿಫಲನ. ನಾವು ಅನೇಕ ಬಾರಿ ವ್ಯಕ್ತಿಯನ್ನು ನೋಡದೆ ಅವನು ಸೇರಿದ ಧರ್ಮ, ವೇಷಭೂಷೆ ಅಥವಾ ಗುರುತಿನ ಆಧಾರದ ಮೇಲೆ ನಿರ್ಧಾರ ಮಾಡುತ್ತೇವೆ ಎಂಬ ಸತ್ಯ ಇಲ್ಲಿ ತೆರೆದಿಡುತ್ತದೆ. ಈ ಸಂದರ್ಭದಲ್ಲಿ ಮಗುವಿನ ಅಳುವು ಕಥೆಗೆ ಹೊಸ ತಿರುವು ನೀಡುತ್ತದೆ. ಆ ಮಗುವಿನ ಕಿರಿಕಿರಿ ಕೇಳಿ ಬುರ್ಕಾಧಾರಿ ಮಹಿಳೆ ತನ್ನ ವ್ಯಾನಿಟಿ ಬ್ಯಾಗ್ ತೆಗೆಯುತ್ತಾಳೆ. ಕವಯಿತ್ರಿ ಅದನ್ನು ಪಾಂಡೋರಾ ಪೆಟ್ಟಿಗೆ ಎಂದು ಕರೆಯುವುದರಿಂದ ಅವಳ ಮನಸ್ಸಿನಲ್ಲಿರುವ ಕುತೂಹಲದ ಜೊತೆಗೆ ಭಯವೂ ಸ್ಪಷ್ಟವಾಗುತ್ತದೆ. ಪಾಂಡೋರಾ ಪೆಟ್ಟಿಗೆ ಎಂಬ ಉಪಮೆ ಯಾವುದೋ ಅಪಾಯಕಾರಿ ಅಥವಾ ಅಜ್ಞಾತವಾದ ಸಂಗತಿ ಹೊರಬರುವ ನಿರೀಕ್ಷೆಯನ್ನು ಸೂಚಿಸುತ್ತದೆ. ಕವಯಿತ್ರಿ ಕಣ್ಣಂಚಿನಿಂದ ನೋಡುತ್ತಾ ಆ ಬ್ಯಾಗಿನೊಳಗೆ ಏನಿರಬಹುದು ಎಂಬ ಅಜ್ಞಾನ ಭಯದಿಂದ ಕಂಗಾಲಾಗಿದ್ದಾಳೆ. ಇದು ಇಂದಿನ ಸಮಾಜದಲ್ಲಿ ಕೆಲವೊಮ್ಮೆ ಕಂಡುಬರುವ ಧಾರ್ಮಿಕ ಸಂಶಯಗಳನ್ನೇ ಪ್ರತಿಬಿಂಬಿಸುತ್ತದೆ. ಆದರೆ ಆ ಬ್ಯಾಗಿನೊಳಗೆ ಕಂಡದ್ದು ಸಂಪೂರ್ಣ ಭಿನ್ನ. ಕವಯಿತ್ರಿ ಗಮನಿಸುವುದೇನೆಂದರೆ, ಆ ಮಹಿಳೆಯ ಬ್ಯಾಗಿನೊಳಗಿನ ವಸ್ತುಗಳು ತನ್ನ ಬ್ಯಾಗಿನಲ್ಲಿರುವಂತೆಯೇ ಇವೆ. ಲಿಪ್ಸ್ಟಿಕ್, ಪೌಡರ್, ಕರ್ಚೀಫ್, ಮನಿ ಪರ್ಸ್ ಮತ್ತು ಮಗುವಿಗೆ ಸಂಬಂಧಿಸಿದ ನ್ಯಾಪ್ಕಿನ್ಗಳು. ಈ ಕ್ಷಣದಲ್ಲಿ ನಾವು ಮತ್ತು ಅವರು ಎಂಬ ಭೇದ ಹದಗೆಡುತ್ತದೆ. ಹೊರಗಿನ ವೇಷಭೂಷಣ ವಿಭಿನ್ನವಾದರೂ ಆಕೆಯ ಜೀವನಶೈಲಿ, ಅವಳ ಅಗತ್ಯಗಳು, ಅವಳ ಸೌಂದರ್ಯ ಪ್ರಜ್ಞೆ, ಅವಳ ತಾಯಿತನ ಎಲ್ಲವೂ ನಮ್ಮಂತೆಯೇ ಸಾಮಾನ್ಯ ಎಂಬ ಅರಿವು ಕವಯಿತ್ರಿಗೆ ಮೂಡಲು ಪ್ರಾರಂಭಿಸುತ್ತದೆ. ಇದು ಮಾನವರಲ್ಲಿರುವ ಸಾಮಾನ್ಯತೆಯನ್ನು ಒತ್ತಿ ಹೇಳುವ ಕ್ಷಣ. ಆದರೂ ಕವಯಿತ್ರಿಯ ಮನಸ್ಸಿನೊಳಗಿನ ಕೊನೆಯ ಅನುಮಾನ ಇನ್ನೂ ಸಂಪೂರ್ಣವಾಗಿ ಮಾಯವಾಗಿಲ್ಲ. ಈಗ ಕಂಡೀತು, ಕಡೆ ಪಕ್ಷ ಒಂದಾದರೂ ಪಿಸ್ತೂಲು ಎಂಬ ಆಲೋಚನೆ ಅವಳೊಳಗಿನ ಭಯದ ಉಳಿದ ತುಣುಕನ್ನು ತೋರಿಸುತ್ತದೆ. ಈ ಸಾಲುಗಳು ಸಮಾಜದಲ್ಲಿ ಹರಡಿರುವ ತಪ್ಪು ಕಲ್ಪನೆಗಳು ಎಷ್ಟು ಆಳವಾಗಿ ಮನಸ್ಸಿನಲ್ಲಿ ಬೇರೂರಿವೆ ಎಂಬುದನ್ನು ತೀವ್ರವಾಗಿ ತೋರಿಸುತ್ತದೆ. ಆದರೆ ಈ ಅನುಮಾನ ಕೂಡ ತಕ್ಷಣವೇ ಒಡೆದು ಬೀಳುತ್ತದೆ. ಆ ಮಹಿಳೆಯ ಹೊರತೆಗೆದದ್ದು ಕೇವಲ ಫೀಡಿಂಗ್ ಬಾಟಲ್, ಮಗುವಿಗೆ ಹಾಲು ಕುಡಿಸುವ ಒಂದು ಸಾಮಾನ್ಯ ವಸ್ತು. ಈ ಕ್ಷಣವೇ ಕವಿತೆಯ ಶೃಂಗಾರ. ಇಲ್ಲಿ ಕವಯಿತ್ರಿಗೆ ನಿಜವಾದ ಜ್ಞಾನೋದಯ ಆಗುತ್ತದೆ. ಅವಳು ಅರಿಯುವುದೇನೆಂದರೆ, ಧರ್ಮ, ವೇಷ, ಭಾಷೆ, ಸಂಸ್ಕೃತಿ ಇವು ಎಲ್ಲವೂ ಮೇಲ್ಮೈಯ ಅಂಶಗಳು. ಆದರೆ ತಾಯಿತನ ಎಂಬುದು ವಿಶ್ವಮಾನವೀಯ. ಎಲ್ಲಾ ತಾಯಂದಿರು ತಮ್ಮ ಮಕ್ಕಳಿಗೆ ರಕ್ತವಲ್ಲ ಹಾಲನ್ನೇ ಕುಡಿಸುತ್ತಾರೆ ಎಂಬ ಅಂತಿಮ ಸಾಲು ಮಾನವೀಯತೆಯ ಮಹತ್ವವನ್ನು ಅತ್ಯಂತ ಸರಳವಾಗಿ ಆದರೆ ಗಾಢವಾಗಿ ಹೇಳುತ್ತದೆ. ಈ ಸಾಲಿನಲ್ಲಿ ಅಡಗಿರುವ ಅರ್ಥವೇನೆಂದರೆ, ಯಾವ ಧರ್ಮದವರಾದರೂ, ಯಾವ ಸಂಸ್ಕೃತಿಯವರಾದರೂ ತಾಯಿಯ ಹೃದಯದಲ್ಲಿ ಪ್ರೀತಿ ಮಾತ್ರ ಇರುತ್ತದೆ, ಹಿಂಸೆ ಅಥವಾ ದ್ವೇಷವಿಲ್ಲ. ಈ ಕವನವು ಸಮಾಜದಲ್ಲಿರುವ ಭೇದಭಾವ, ಧಾರ್ಮಿಕ ಪೂರ್ವಗ್ರಹ ಮತ್ತು ಅಜ್ಞಾನವನ್ನು ಪ್ರಶ್ನಿಸುವುದರ ಜೊತೆಗೆ ಮಾನವೀಯತೆಯ ಮೂಲಭೂತ ಸತ್ಯವನ್ನು ನೆನಪಿಸುತ್ತದೆ. ನಾವು ಹೊರಗಿನ ಲಕ್ಷಣಗಳನ್ನು ನೋಡಿ ಜನರನ್ನು ಅಳೆಯುವುದನ್ನು ಬಿಟ್ಟು ಅವರೊಳಗಿನ ಮಾನವೀಯತೆಯನ್ನು ಅರಿತುಕೊಳ್ಳಬೇಕು ಎಂಬ ಸಂದೇಶವನ್ನು ಇದು ನೀಡುತ್ತದೆ. ಕವಯಿತ್ರಿಯ ಅನುಭವದ ಮೂಲಕ ಓದಿಗರಿಗೂ ಒಂದು ಆತ್ಮಪರಿಶೀಲನೆ ನಡೆಯುತ್ತದೆ. ನಮ್ಮಲ್ಲೂ ಇಂತಹ ಪೂರ್ವಗ್ರಹಗಳಿವೆ ಎಂಬ ಪ್ರಶ್ನೆ ಮೂಡುತ್ತದೆ. ಒಟ್ಟಿನಲ್ಲಿ ಜ್ಞಾನೋದಯ ಎಂಬ ಈ ಕವನವು ಒಂದು ಸಣ್ಣ ಘಟನೆಯ ಮೂಲಕ ದೊಡ್ಡ ಸತ್ಯವನ್ನು ಹೇಳುತ್ತದೆ. ಮಾನವರೆಲ್ಲರೂ ಮೂಲತಃ ಒಂದೇ. ಭಿನ್ನತೆಗಳು ಮೇಲ್ಮೈಯಲ್ಲಿವೆ, ಆದರೆ ಪ್ರೀತಿ, ಮಮತೆ, ತಾಯಿತನ ಮತ್ತು ಮಾನವೀಯತೆ ಎಲ್ಲರಲ್ಲಿ ಒಂದೇ. ಈ ಸತ್ಯವನ್ನು ಅರಿತಾಗಲೇ ನಿಜವಾದ ಜ್ಞಾನೋದಯ ಉಂಟಾಗುತ್ತದೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್, ಶೇರ್, ಕಾಮೆಂಟ್ ಹಾಗೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಥ್ಯಾಂಕ್ ಯು.